ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಎಕ್ಲಾನ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡೋದು ಅಂತ ತಿಳ್ಕೊಂತ ಹೋಗೋಣ. ಸೊ ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಇವಾಗ ಏನು ಈ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಎಕ್ಲಾನ್ ಫಾರ್ಮ್ ಅಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಎರಡು ಫಾರ್ಮ್ ಅಲ್ಲಿ ಕಂಡುಹಿಡಿತೀವಿ. ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ನಾರ್ಮಲ್ ಫಾರ್ಮ್ ಏನು ಲೆಂತಿ ಪ್ರಾಬ್ಲಮ್, ಸ್ವಲ್ಪ ಟಫ್ ಅಂತ ಅನ್ಸುತ್ತೆ. ಆದ್ರೆ ಎಕಲಾನ್ ಫಾರ್ಮ್ ಏನು ಈಸಿ, ಯಾಕಂತಂದ್ರೆ ಇದರಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ. ರೋ ಟ್ರಾನ್ಸ್ಫಾರ್ಮೇಶನ್. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ನೋಡಿ, ಈಗ ಒಂದು 3x3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. 3 ರೋ 3 ಕಾಲಮ್ ಇರುವಂತ ಮ್ಯಾಟ್ರಿಕ್ಸ್ ಇದೆ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು, 1 ಆಗಿರ್ಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ಬೇಕು. ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಏನಾಗಿರ್ಬೇಕು, 0 ಆಗಿರ್ಬೇಕು. ಯಾವ್ದ್ರಲ್ಲಿ? ಎಕಲಾನ್ ಫಾರ್ಮ್ ಅಲ್ಲಿ. ಆದ್ರೆ ನಾರ್ಮಲ್ ಫಾರ್ಮ್ ಅಲ್ಲಿ ಏನು, ಅದರ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಕೂಡ 0 ಆಗಿರ್ಬೇಕು. ಅದರಿಂದ ಅದೊಂಚೂರು ಲೆಂತಿ ಪ್ರಾಬ್ಲಮ್ ಆಗುತ್ತೆ. ಎಕಲಾನ್ ಫಾರ್ಮ್ ಅಲ್ಲಿ ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ನ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಇರಬೇಕು. ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾಗಿದ್ರು ಕೂಡ ಚಿಂತೆ ಇಲ್ಲ, ಯಾವ್ದಾದ್ರು ವ್ಯಾಲ್ಯೂಸ್ ಇರಲಿ. ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು, ಡಯಾಗ್ನಲ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಏನಾಗಿರ್ಬೇಕು, 0 ಆಗಿರ್ಬೇಕು. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಲ್ಲಿ 2 3 4 3 1 2 -1 2 2 ಇದೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ನಾನು 1 ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಈ 2 ಅನ್ನ ನಾನು 1 ಆಗಿ ಮಾಡ್ಬೇಕು. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಆ ಒಂದು ಯಾವ್ದಿದು ರೋ ನಂಬರ್ 1 ಅಲ್ವಾ, ರೋ 1 ರೋ 2 ರೋ 3 ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಅದಕ್ಕೋಸ್ಕರ ರೋ 1 ಅಂತ ಬಂದು ಆ ವ್ಯಾಲ್ಯೂ ಏನಿದೆ 2 ಇದೆ. ಸೊ ರೋ 1 ಡಿವೈಡೆಡ್ ಬೈ 2 ಅಂತ ಬರೀತೀವಿ. ಸೊ ಇವಾಗ ಏನಾಗುತ್ತೆ ನೋಡಿ, ಮ್ಯಾಟ್ರಿಕ್ಸ್ ಎ ಅಂತ ನಾನು ಈ ಒಂದು ಮ್ಯಾಟ್ರಿಕ್ಸ್ ಗೆ ನೇಮ್ ಮಾಡಿದ್ರೆ, ಈಗ R1 ವ್ಯಾಲ್ಯೂ ಏನಿದೆ 2 2 ಡಿವೈಡೆಡ್ ಬೈ 2 ಏನಾಗುತ್ತೆ 1. ನೆಕ್ಸ್ಟ್ 3 ಡಿವೈಡೆಡ್ ಬೈ 2 3 ಡಿವೈಡೆಡ್ ಬೈ 2 ಅದೇ ರೀತಿ ಬರೀರಿ. ಫ್ರಾಕ್ಷನ್ಸ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ, ಡೆಸಿಮಲ್ ಅಲ್ಲಿ ಬರಿಬಾರ್ದು. 4 ಡಿವೈಡೆಡ್ ಬೈ 2 ಏನಾಗುತ್ತೆ 2. ಸೊ ಕೇವಲ R1 ಅಂದ್ರೆ ರೋ 1 ಗೆ ಮಾತ್ರ ನಾವು ಆಪರೇಷನ್ ಅನ್ನ ಅಪ್ಲೈ ಮಾಡೋದ್ರಿಂದ ರೋ 2 ಮತ್ತೆ ರೋ 3 ಸೇಮ್ ಉಳಿಯುತ್ತೆ. 3 1 2 -1 2 2. ಸೊ ಇವಾಗ ಏನಾಯ್ತು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ಸ್ 1 ಆಯ್ತು. ಸೊ ಇವಾಗ ಏನ್ ಮಾಡ್ಬೇಕು, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ ನಾನು 0 ಮಾಡ್ಬೇಕು. ಇದು ರೋ 2, ಇದು ರೋ 3. ಸೊ ಏನ್ ಮಾಡ್ತೀನಿ, ರೋ 2 ಮತ್ತೆ ರೋ 3 ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ ನಾನು 0 ಮಾಡಬೇಕು. ಯಾವುದರ ಬೇಸಿಸ್ ಮೇಲೆ, ರೋ 1 ನ ಬೇಸಿಸ್ ಮೇಲೆ. ಸೊ ರೋ 1 ಮತ್ತೆ ರೋ 1. ಇವಾಗ ಏನ್ ಮಾಡಿ, ರೋ 2 ಅಲ್ವಾ ನೀನು 0 ಮಾಡಬೇಕಾಗಿರೋದು. ಸೊ ರೋ 2 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದರ ಕೆಳಗಡೆ ಇರುವಂತ ವ್ಯಾಲ್ಯೂ ಏನು 3. ಸೊ -3. ಇಲ್ಲಿ +3 ಇತ್ತು, ಅದರ ಉಲ್ಟಾ -3. ಇಲ್ಲಿ ನೋಡಿ, ಇವಾಗ ರೋ 3 ನ ನಾನು -1 ಇದೆ ರೋ 3 ಅಲ್ಲಿ, ಅದನ್ನ ನಾನು 0 ಮಾಡಬೇಕು. ಸೊ -1 ಇದ್ರೆ ಅದರ ಉಲ್ಟಾ ಏನ್ ಬರೀಬೇಕು, +1. ಸೊ ಈಗ ಈ ಒಂದು ಆಪರೇಷನ್ ಅನ್ನ ಅಪ್ಲೈ ಮಾಡೋಣ. ಸೊ A ಈಸ್ ಈಕ್ವಲ್ ಟು ನೋಡಿ, R2 ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, R3 ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ರೋ ಏನಾಗುತ್ತೆ, ಸೇಮ್ ಉಳ್ಕೊಳ್ಳುತ್ತೆ. 1 3/2 2. ನೆಕ್ಸ್ಟ್ R2 ಮತ್ತೆ R3 ಗೆ ನಾನು ಯಾವ ಕಾರಣಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಈ ರೂಲ್ಗಳನ್ನ, ಈ ಎರಡು ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೋಸ್ಕರ. ಸೊ 0 ಮತ್ತೆ 0 ಡೈರೆಕ್ಟ್ ಆಗಿ. ಇನ್ನ 4 ವ್ಯಾಲ್ಯೂಸ್ ಮಾತ್ರ ನೀವು ಕಂಡುಹಿಡಿಬೇಕು. ಈಗ ಇದು ರೋ 2, ಇದು ರೋ 3 ಅಲ್ವಾ. ಸೊ ಫಸ್ಟ್ ಈ ಒಂದು ರೂಲ್ಗಳನ್ನ ತಗೊಳ್ಳೋಣ. R2 - 3R1. R2 ಇಲ್ಲಿದೆ, R1 ಇಲ್ಲಿದೆ. ಸೊ R2 ವ್ಯಾಲ್ಯೂ ಏನು 1. ಸೊ R2 ವ್ಯಾಲ್ಯೂ ಏನು -3R1. 3 ಇಂಟು R1 ವ್ಯಾಲ್ಯೂ ಏನು 3/2. ಸೊ 1 -3 3s are 9 divided by 2. 2 - 9 divided by 2 which will be equal to -7/2. ಸೊ ವ್ಯಾಲ್ಯೂ ಏನಾಯ್ತು, -7 divided by 2. ನೆಕ್ಸ್ಟ್ ಅದೇ ರೀತಿ R2 - 3R1. R2 ವ್ಯಾಲ್ಯೂ ಏನಿದೆ ಇಲ್ಲಿ 2 ಇದೆ, -3 ಇಂಟು R1 ವ್ಯಾಲ್ಯೂ ಏನಿದೆ 2. ಸೊ 2 - 3 2s are 6. ಸೊ ಎಷ್ಟಾಗುತ್ತೆ 2 - 6 -4. ಸೊ -4 ಇಲ್ಲಿ ಬರುತ್ತೆ.
ನೆಕ್ಸ್ಟ್ R3 ರೋ 3 ಗೆ ಹೋಗೋಣ. ಸೊ ರೋ 3 ಪ್ಲಸ್ 1 ಇಂಟು R1. ರೋ 3 ಇಲ್ಲಿದೆ, R1 ಇಲ್ಲಿದೆ. ಸೊ ರೋ 3 ವ್ಯಾಲ್ಯೂ ಏನು 2 ಪ್ಲಸ್ 1 ಇಂಟು R1. 1 ಇಂಟು R1 ಅಂದ್ರೆ 3/2. ಸೊ ಪ್ಲಸ್ 3/2. ಸೊ 2 2s are 4 plus 3 divided by 2. 4 plus 3 will be 7. 7/2. ನೆಕ್ಸ್ಟ್ ರೋ 3 ವ್ಯಾಲ್ಯೂ ಏನಿದೆ 2 ಇದೆ, ರೋ 1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 2 plus 2. R3 value is 2 plus 1 into R1. So 1 into R1 is 2. 2 2s are 4. ಸೊ ಇವಾಗ ಏನಾಯ್ತು, ಮೊದಲನೇ ಎಲಿಮೆಂಟ್ 1 ಆಯ್ತು, ಮತ್ತೆ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಯ್ತು. ಈಗ ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನಿದೆ -7/2. ಸೊ -7/2 ನ ನಾನು 1 ಆಗಿ ಕನ್ವರ್ಟ್ ಮಾಡಬೇಕು. ಸೊ 1 ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಡಿವೈಡ್ ಬೈ ದ ಸೇಮ್ ಎಲಿಮೆಂಟ್. ಅಂದ್ರೆ ಇದು ಯಾವುದು ರೋ 2 ಅಲ್ವಾ, ಇದು ರೋ 1 ರೋ 2. ಸೊ ರೋ 2 ಅಲ್ಲಿ ಇರುವಂತ ವ್ಯಾಲ್ಯೂನ ನಾನು 1 ಮಾಡಬೇಕು. ಸೊ ರೋ 2 ಡಿವೈಡೆಡ್ ಬೈ -7/2 ಏನ್ ವ್ಯಾಲ್ಯೂ ಇದೆ ಅದನ್ನೇ ಬರೀರಿ. ಈಗ ನಾನು ರೋ 2 ಗೆ ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 3 ಸೇಮ್ ಉಳಿಯುತ್ತೆ. ಸೊ a is equal to 1 3/2 2 0 7/2 ಮತ್ತೆ 4. ಸೊ 0 ಹಾಗೆ ಉಳ್ಕೊಳ್ಳುತ್ತೆ, ನೀವು ಏನೇ ಅಪ್ಲೈ ಮಾಡಿದ್ರು 0 ಡಿವೈಡೆಡ್ ಬೈ -7/2 ಅಂದ್ರೆ 0. ನೆಕ್ಸ್ಟ್ ಇವಾಗ ರೋ 2 ವ್ಯಾಲ್ಯೂ ಏನಿದೆ -7/2 ಡಿವೈಡೆಡ್ ಬೈ -7/2. ಸೊ ಏನಾಗುತ್ತೆ, ಇದು ಈ ಕಡೆ ಹೋದ್ರೆ -7/2 ಇಂಟು 2/-7. ಮೈನಸ್ ಮೈನಸ್ ಕ್ಯಾನ್ಸಲ್, 7 7 ಕ್ಯಾನ್ಸಲ್, 2 2 ಕ್ಯಾನ್ಸಲ್. ಸೊ ಫೈನಲ್ ಅಲ್ಲಿ ಉಳಿಯೋದೇನು 1. ನೆಕ್ಸ್ಟ್ -4 ಇದೆ ಇಲ್ಲಿ. ಸೊ -4 ಇದೆ ರೋ 2 ಅಲ್ಲಿ. -4 ಡಿವೈಡೆಡ್ ಬೈ -7/2. -7/2. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಇವಾಗ ಯಾವ ರೀತಿ ಬರ್ಕೋಬಹುದು ನೀವು, 4 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 2. ಅಂದ್ರೆ 7 ಏನಾಗುತ್ತೆ 1 ಜೊತೆ ಮಲ್ಟಿಪ್ಲೈ, 2 ಏನಾಗುತ್ತೆ 4 ಜೊತೆ ಮಲ್ಟಿಪ್ಲೈ. ಸೊ 4 2s are 8 ಡಿವೈಡೆಡ್ ಬೈ 7. 8/7. ಈಗ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮೊದಲನೇ ಎಲಿಮೆಂಟ್ 1 ಆಯ್ತು, ಅದರ ಕೆಳಗಡೆ ಇರೋ 0 ಆಯ್ತು. ಈ ಎಲಿಮೆಂಟ್ 1 ಆಗಿದೆ, ಅದರ ಕೆಳಗಡೆ ಇರುವಂತ 7/2 ಅನ್ನು ನಾನು 0 ಮಾಡಬೇಕು. ಸೊ 0 ಯಾವ ರೀತಿ ಮಾಡ್ತೀನಿ, ಇದು ರೋ 3 ಅಲ್ಲಿ ಇರೋದು. ಸೊ ರೋ 3 ನಾನು ಯಾವ್ದು ರೆಫರೆನ್ಸ್ ಇಂದ ಮಾಡಬೇಕು, ಅದರ ಮೇಲ್ಗಡೆ ಇರುವಂತ ಡಯಾಗ್ನಲ್ ಎಲಿಮೆಂಟ್ಸ್ ರೆಫರೆನ್ಸ್ ಅಂದ್ರೆ ರೋ 2 ಅಲ್ಲಿ ಇರುವಂತ ಡಯಾಗ್ನಲ್ ಎಲಿಮೆಂಟ್. ಸೊ ರೋ 2 ಈಗ ನಾನು ಯಾವ ಎಲಿಮೆಂಟ್ ನ 0 ಮಾಡಬೇಕು, ಇದು ರೋ 3 ಅಲ್ಲಿ ಇರುವಂತದ್ದು, ಅದರ ವ್ಯಾಲ್ಯೂ ಏನು 7/2. ಸೊ ಅದರ ಉಲ್ಟಾ ಬರೀರಿ -7/2. ಸೊ ಇವಾಗ ಏನಾಯ್ತು, R3 ವ್ಯಾಲ್ಯೂ ಏನಿದೆ 7/2 -7/2 ಇಂಟು R2 ವ್ಯಾಲ್ಯೂ ಏನಿದೆ 1. ಸೊ 7/2 ಇಂಟು 7/2 -7/2 ಏನಾಗುತ್ತೆ, ವ್ಯಾಲ್ಯೂ 0 ಆಗುತ್ತೆ. ಸೊ ಇವಾಗ ನೀವು ಬರೀಬಹುದು a is equal to, ನೀವು ರೋ 3 ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 2 ಸೇಮ್ ಉಳಿಯುತ್ತೆ. 1 3/2 2 0 1 8. ನೆಕ್ಸ್ಟ್ 0 ಹಾಗೆ ಉಳ್ಕೊಳ್ಳುತ್ತೆ, ಯಾಕಂದ್ರೆ ಸೊ R3 -7/2 ಇಂಟು R2. ಇಲ್ಲಿ 0 ಇರೋದ್ರಿಂದ ಮೇಲೇನು 0 ಇದೆ, ಕೆಳಗಡೆನೂ 0 ಇದೆ. ಸೊ ಇಲ್ಲಿ 0. ನೆಕ್ಸ್ಟ್ ಇವಾಗ ಏನಾಯ್ತು, ಇಲ್ಲಿ ಬರುವಂತ ವ್ಯಾಲ್ಯೂ 0. ನೆಕ್ಸ್ಟ್ ಈ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. R3 ವ್ಯಾಲ್ಯೂ ಏನಿದೆ 4 -7/2. R2 ವ್ಯಾಲ್ಯೂ ಏನು 8/7. ನೋಡಿ 7 7 ಕ್ಯಾನ್ಸಲ್, 2 1s are 2 4s are. ಸೊ 4 - 4 will be equal to 0. ಸೊ ಈ ವ್ಯಾಲ್ಯೂನು ಕೂಡ 0 ಆಯ್ತು. ಇವಾಗ ನೋಡ್ತಾ ಹೋದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇದೆ ಅಥವಾ 0 ಇದೆ. ಸೊ ಮೈನಸ್ ಮಾಡಿದಾಗ 0 ಬಂದ್ರೆ ಏನು ಮಾಡೋಕ್ಕಾಗಲ್ಲ, 0 ಇರ್ಬೋದು ಅಥವಾ 1 ಇರ್ಬೋದು. ಅದರ ಕೆಳಗಡೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲಾ ವ್ಯಾಲ್ಯೂಸ್ ಕೂಡ 0 ಇದೆ, ಮತ್ತೆ ಅದರ ಮೇಲ್ಗಡೆ ಏನು ವ್ಯಾಲ್ಯೂ ಬಂದ್ರೂ ಕೂಡ ಪರವಾಗಿಲ್ಲ. ಸೊ ಇವಾಗ ಏನಾಯ್ತು, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಬಹುದು. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನ ಹೇಗೆ ಸಿಂಪಲ್ ಆಗಿ ಕಂಡುಹಿಡಿತೀರಾ, ಡಯಾಗ್ನಲ್ ನ ನೋಡಬೇಕು, ಅದರಲ್ಲಿ ಎಷ್ಟು 1 ಇದೆ ಅಷ್ಟೇ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. 1 2 ಸರಿ 1 ಇದೆ ಡಯಾಗ್ನಲ್ ಅಲ್ಲಿ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಇಸ್ 2. ಸೊ ಇವಾಗ ಏನ್ ಮಾಡಿದ್ರಿ, ಎಕಲಾನ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಇಂದ ಎಕಲಾನ್ ಫಾರ್ಮ್ ಅಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿದ್ರಿ.
ಎಕಲಾನ್ ಫಾರ್ಮ್ ಅಲ್ಲಿ ಹಿಂಗೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಇರಬೇಕು, ಅದರ ಮೇಲ್ಗಡೆ ಇರುವಂತ ವ್ಯಾಲ್ಯೂ ಏನಾಗಿದ್ರು ಕೂಡ ಪರವಾಗಿಲ್ಲ. ಸೊ ಪಾರ್ಟ್ 1 ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ್ರೆ ಇನ್ನೂ ಈಸಿಯಾಗಿ ಯಾವ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.